ನಮಸ್ತೆ, ಡಾಕ್ಟರ್ ಮಂಜುನಾಥ ಎಸ್, ಕನ್ಸಲ್ಟೆಂಟ್ ಆಫ್ಥಾಲ್ಮಾಲಜಿಸ್ಟ್, ಸಮೃದ್ಧಿ ನೇತ್ರಾಲಯ ಮತ್ತು ಚರ್ಮಾಲಯ, ತುಮಕೂರು. ಕ್ಯಾಟ್ರಾಕ್ಟ್, ಕಣ್ಣಿನ ಪೊರೆ, ಏನು ರೋಗ ಲಕ್ಷಣಗಳೇನಿದೆ, ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನಿದೆ ಅನ್ನೋ ವಿಚಾರ ಡಿಸ್ಕಸ್ ಮಾಡುವಾಗ ಕ್ಯಾಟ್ರಾಕ್ಟಲ್ಲಿ ಯೂಶ್ವಲಿ ಜನಗಳಿಗೆ ಇದೆಲ್ಲ ಪೇನ್ಲೆಸ್ ಲಾಸ್ ಆಫ್ ವಿಷನ್ ಅಂತ ಹೇಳ್ತೀವಿ. ದಿನಗಳು ಕಳೆದಂಗೆ ದೃಷ್ಟಿ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ, ಅದರ ನೋವಿರೋದಿಲ್ಲ, ಕೆಂಪಿರೋದಿಲ್ಲ, ಉರಿ ಇರೋದಿಲ್ಲ, ದೃಷ್ಟಿ ದೋಷ ಇರುತ್ತೆ, ದೃಷ್ಟಿ ಮಸ್ಕಾಗ್ತಾ ಇರುತ್ತೆ, ಮಂಜಾಗ್ತಾ ಇರುತ್ತೆ, ಕ್ಲೌಡಿ ವಿಷನ್ ಅಂತ ಹೇಳ್ತೀವಿ. ಸಮ್ಟೈಮ್ಸ್ ದೊಡ್ಡವರಲ್ಲಿ ರೋಡ್ ಕ್ರಾಸ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಅಥವಾ ಈವ್ನಿಂಗ್ ಡ್ರೈವಿಂಗ್ ವೆಹಿಕಲ್ಸ್ ಡ್ರೈವ್ ಮಾಡೋದು ಕಷ್ಟ ಆಗ್ತಾ ಇರುತ್ತೆ. ಕಲರ್ಡ್ ಹ್ಯಾಲೋಸ್, ಬೆಳಕಿನ ಸುತ್ತ ಹ್ಯಾಲೋಸ್ ಥರ ಕಾಣೋದು ಶುರು ಆಗ್ತಾ ಇರುತ್ತೆ. ದೃಷ್ಟಿ ದೋಷ, ದೃಷ್ಟಿ ದಿನ ಕಳೆದಂಗೆಲ್ಲ ದೃಷ್ಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಪೊರೆ ಇರೋ ಚಾನ್ಸಸ್ ಇರುತ್ತೆ. ಯೂಶ್ವಲಿ ಪೊರೆ ಏಜ್ ರಿಲೇಟೆಡ್ ಸೆನೆಲ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. 50, 60, 70ನೇ ವಯಸ್ಸಲ್ಲಿ ಬರುವಂಥ ಕಾಯಿಲೆ. ಸೊ ದೃಷ್ಟಿನ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ಎಷ್ಟು ಪೊರೆ ಇದೆ, ಹೇಗಿದೆ ಅನ್ನೋ ಒಂದು ಮಾಹಿತಿ ಬರುತ್ತೆ. ಪೊರೆ ತುಂಬ ವಯಸ್ಸಾದ ಬರಬೇಕು ಅಂತೇನಿಲ್ಲ. ಸಮ್ಟೈಮ್ಸ್ ಕಾಂಜೆನಿಟಲ್ ಕ್ಯಾಟ್ರಾಕ್ಟ್ ಅಟ್ ಬರ್ತ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಡೆವಲಪ್ಮೆಂಟಲ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ, 20 ಇಯರ್ಸ್, 15 ಇಯರ್ಸ್, 25 ಇಯರ್ಸ್ ಈ ಟೈಮಲ್ಲಿ ಕೂಡ ಬರೋ ಚಾನ್ಸಸ್ ಇರುತ್ತೆ. ಅಥವಾ ಟ್ರಮಾಟಿಕ್ ಕ್ಯಾಟ್ರಾಕ್ಟ್ ಅಥವಾ ಇಂಜುರಿ ಆದಾಗ, ಕಣ್ಣಿಗೆ ಏಟು ಬಿದ್ದಾಗ ಕೂಡ ಪೊರೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ಮೋಸ್ಟ್ ಕಾಮನ್ಲಿ ಆಸ್ ಐ ಸೆಡ್ ಸೆನೈಲ್ ಕ್ಯಾಟ್ರಾಕ್ಟ್ ಅಥವಾ ವಯಸ್ಸಾದಾಗ ಬರೋವಂಥ ಕ್ಯಾಟ್ರಾಕ್ಟೇ ಕಾಮನ್ನು. ಸೊ ಈ ಥರ ಆದಾಗ ಕಣ್ಣಿನ ಪರೀಕ್ಷೆ, ಡೀಟೇಲ್ಡ್ ಐ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೋದ್ರಿಂದ ಎಷ್ಟು ದೃಷ್ಟಿ ಇದೆ, ಯಾವ ಟೈಪ್ ಆಫ್ ಕ್ಯಾಟ್ರಾಕ್ಟ್ ಇದೆ ಅನ್ನೋದನ್ನು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಮ್ಮೆಚೂರ್ ಕ್ಯಾಟ್ರಾಕ್ಟಾ, ಮೆಚೂರ್ ಕ್ಯಾಟ್ರಾಕ್ಟ್ ಅನ್ನೋದು ಗೊತ್ತಾಗುತ್ತೆ. ಇಮ್ಮೆಚೂರ್ ಕ್ಯಾಟ್ರಾಕ್ಟ್ ಏನಾಗಿದ್ದರೆ ಬಿಗಿನಿಂಗಲ್ಲೇ ಕನ್ನಡಕ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕನ್ನಡಕದಲ್ಲಿ ಇಂಪ್ರೂವ್ಮೆಂಟ್ ಆದರೆ ಸ್ವೆಲ್ ಆ್ಯಂಡ್ ಗುಡ್ ಕನ್ನಡಕ ಕಂಟಿನ್ಯೂ ಮಾಡಲಿಕ್ಕೆ ಹೇಳ್ತೀವಿ. ಅಥವಾ ಪೊರೆ ತುಂಬ ಬಲ್ತಿದ್ರೆ, ಮೆಚೂರ್ ಕ್ಯಾಟ್ರಾಕ್ಟ್ ಆಗಿದ್ದರೆ ದೃಷ್ಟಿ ಬಹಳ ಕಮ್ಮಿ ಆಗಿರುತ್ತೆ. ಅಂಥ ಸಮಯದಲ್ಲಿ ಆಪ್ಷನ್ಸ್ ಜಾಸ್ತಿ ಇರೋದಿಲ್ಲ, ಪೊರೆ ಆಪ್ರೇಷನ್ನೇ ಮಾಡಿಸ್ಕೋಬೇಕಾಗುತ್ತೆ. ಕ್ಯಾಟ್ರಾಕ್ಟ್ ಸರ್ಜರಿ, ತುಂಬ ಅಡ್ವಾನ್ಸ್ ಸರ್ಜರೀಸ್ ಇದೆ. ಫೇಕೋಎಮಲ್ಸಿಫಿಕೇಷನ್ ಸರ್ಜರಿ ಅಂತ ಮಾಡಿಸ್ಕೊಳ್ಳೋದ್ರಿಂದ ಏನು ಪೊರೆ ಇರುತ್ತೆ ಅದನ್ನು ತೆಗೆದು ಅಲ್ಲಿ ಕೃತಕವಾದ ಲೆನ್ಸ್, ಇಂಟ್ರಾಕ್ಯುಲರ್ ಲೆನ್ಸ್ ಇಂಪ್ಲಾಂಟ್ ಮಾಡೋದ್ರಿಂದ ದೃಷ್ಟಿನ ವಾಪಸ್ ಮರುಕಳಿಸ್ಕೋಬಹುದು. ಇಟ್ಸ್ ಆಲ್ಮೋಸ್ಟ್ ಅ ಪೇನ್ಲೆಸ್ ಸರ್ಜರಿ, ಡೇ ಕೇರ್ ಸರ್ಜರಿ. ತುಂಬ ಸಮಯ ಬೇಕಾಗೋದಿಲ್ಲ, 10-15 ಮಿನಿಟ್ಸಲ್ಲಿ ಸರ್ಜರಿ ಹೋಗುತ್ತೆ. ಆ್ಯಂಡ್ ಇಟ್ಸ್ ಮೋಸ್ಟ್ ಕಾಮನ್ಲಿ ಡನ್ ಸರ್ಜರಿ ಥ್ರೂಔಟ್ ದ ವರ್ಲ್ಡ್. ಮತ್ತು ಮೋಸ್ಟ್ ಸಕ್ಸಸ್ಫುಲ್ ಸರ್ಜರಿ. ಆಲ್ಮೋಸ್ಟ್ ಅನೆಸ್ಥಿಷಿಯೇ ಬೇಕಾಗೋದಿಲ್ಲ, ಜಸ್ಟ್ ಡ್ರಾಪ್ಸ್, ಅನೆಸ್ಥೆಟಿಕ್ ಡ್ರಾಪ್ಸ್ ಹಾಕ್ಕೊಂಡು ಮಾಡೋವಂಥ ಡೇ ಕೇರ್ ಪ್ರೊಸೀಜರ್. ಸೊ ಕೈಂಡ್ಲಿ ಗೆಟ್ ಯುವರ್ ಐಸ್ ಚೆಕ್ಡ್ ರುಟೀನ್ಲಿ. ಆ್ಯಂಡ್ ದೃಷ್ಟಿ ಯಾವಾಗ ಕಡಿಮೆ ಆಗ್ತಿದೆ ಅನಿಸಿದಾಗ ಕಣ್ಣಿನ ದೃಷ್ಟಿಯ ಪರೀಕ್ಷೆ ಮಾಡಿಸ್ಕೊಳ್ಳಿ. ಇಫ್ ಇಟ್ ಇಸ್ ಕ್ಯಾಟ್ರಾಕ್ಟ್, ಪೊರೆ ಏನಾನ ಇದ್ದರೆ ದಯವಿಟ್ಟು ಪೊರೆಯಿಂದ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಹೋಗಿರೋ ದೃಷ್ಟಿನ ಮತ್ತೆ ಪಡ್ಕೋಬೋದು. ಇಟ್ಸ್ ಎ ರಿವರ್ಸಿಬಲ್ ಕಾಸ್ ಆಫ್ ಬ್ಲೈಂಡ್ನೆಸ್, ಅಂದರೆ ದೃಷ್ಟಿನ ಮತ್ತೆ ವಾಪಸ್ ತೊಗೊಳ್ಳುವಂಥ ಚಾನ್ಸಸ್ ಇರುತ್ತೆ. ಕಣ್ಣಿನ ಪರೀಕ್ಷೆ ಸೂಕ್ತ ಸಮಯದಲ್ಲಿ ಮಾಡಿಸ್ಕೊಳ್ಳಿ. ಕಣ್ಣಿನ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದಾಗ ಸೂಕ್ತ ಸಮಯದಲ್ಲಿ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.